Hello everyone, Vidya Vedike YouTube channel ge swagata. Today we will discuss a very important topic in current affairs, that is right to disconnect bill or ಸಂಪರ್ಕ ಕಡಿತಗೊಳಿಸುವ ಹಕ್ಕು ಮಸೂದೆ 2025. So this topic is very important for ಭಾರತೀಯ ರಾಜಕೀಯ ವ್ಯವಸ್ಥೆ, ಇಂಡಿಯನ್ ಪಾಲಿಟಿ ಏನಿದೆ, ಹಾಗೂ ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ, ಲೇಬರ್ ರಿಫಾರ್ಮ್ಸ್, ಕಾರ್ಮಿಕ ಕಾನೂನು, ಹಾಗೂ ಎಥಿಕ್ಸ್ ಆ್ಯಂಡ್ ಗವರ್ನೆನ್ಸ್, ನೈತಿಕತೆ ಮತ್ತು ಆಡಳಿತಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಟಾಪಿಕ್ ಆಗಿದೆ. ಸೊ ಅಂದರೆ ಈ ಒಂದು ಟಾಪಿಕ್ ನಾವು ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಸ್ಟಡಿಯನ್ನು ಮಾಡಬೇಕಾಗತ್ತೆ. ಸೊ ಹೀಗಾಗಿ ಈ ಎಲ್ಲ ವಿಷಯಗಳಿಗೆ ಕೂಡ ಸಂಬಂಧಪಟ್ಟಿರುವಂಥ ಒಂದೇ ಒಂದು ಟಾಪಿಕ್ ಆಗಿದೆ ಇದು. ಎಸ್, ಹಾಗಿದ್ರೆ ಈ ಒಂದು ಟಾಪಿಕ್ ಯಾಕೆ ಸುದ್ದಿಯಲ್ಲಿದೆ ಅನ್ನೋಂತ ನೋಡೋಣ. ವೈ ಇಟ್ ಈಸ್ ಇನ್ ನ್ಯೂಸ್. 2025ರಲ್ಲಿ ಲೋಕಸಭೆಯಲ್ಲಿ ಖಾಸಗಿ ಸದಸ್ಯರ ಮಸೂದೆ ಪರಿಚಯ. ಸೊ ಇದು ಇಂಟ್ರೊಡ್ಯೂಸ್ ಆಗಿರುವಂಥದ್ದು. ಅಂದರೆ ಈ ಒಂದು ಮಸೂದೆಯನ್ನು ಎಲ್ಲಿ ಮಂಡಿಸಲಾಗಿದೆ? ಲೋಕಸಭೆಯಲ್ಲಿ. ಯಾರು ಇಂಟ್ರೊಡ್ಯೂಸ್ ಮಾಡಿದಾರೆ? ಖಾಸಗಿ ಸದಸ್ಯರು. ಸೊ ಇದನ್ನು ಖಾಸಗಿ ಸದಸ್ಯರು ಇಂಟ್ರೊಡ್ಯೂಸ್ ಮಾಡಿರುವಂಥ ಕಾರಣಕ್ಕಾಗಿ ಇದು ಖಾಸಗಿ ಸದಸ್ಯರ ಮಸೂದೆ ಅಂತ ಕರೆಸಿಕೊಳ್ಳುತ್ತೆ. ಎಷ್ಟು ನಾವು ಪಾಲಿಟಿನ ಸ್ಟಡಿ ಮಾಡಬೇಕಾದ್ರೆ ಇಲ್ಲಿ ಬಿಲ್ ಅಂತ ಬಂದಾಗ ಪ್ರೈವೇಟ್ ಮೆಂಬರ್ಸ್ ಬಿಲ್ ಹಾಗೂ ಪಬ್ಲಿಕ್ ಬಿಲ್ ಬಗ್ಗೆ ಸ್ಟಡಿಯನ್ನು ಮಾಡ್ತೀವಿ. ಪಬ್ಲಿಕ್ ಬಿಲ್ ಸಾರ್ವಜನಿಕ ಮಸೂದೆ ಅಥವಾ ಖಾಸಗಿ ಒಂದು ಮಸೂದೆ. ಸೊ ಇವೆರಡರ ನಡುವಿನ ವ್ಯತ್ಯಾಸ ಇಲ್ಲಿ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ವ್ಯತ್ಯಾಸವನ್ನು ನಾವು ಈ ಒಂದು ಕ್ಲಾಸ್ನ ಕೊನೆಯಲ್ಲಿ ಚರ್ಚೆಯನ್ನು ಮಾಡಲಿದ್ದೇವೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಎಸ್, ಹಾಗಿದ್ರೆ ಈ ಒಂದು ಮಸೂದೆ ಉದ್ದೇಶ ಏನು ಅನ್ನೋದು ನೋಡೋಣ. ಸೊ ಇದು ಕೆಲಸದ ಅವಧಿ ಮುಗಿದ ಬಳಿಕ ಉದ್ಯೋಗಿಗಳ ಮೇಲೆ ಇರುವಂಥ ಡಿಜಿಟಲ್ ಒತ್ತಡವನ್ನು ಕಡಿಮೆ ಮಾಡುವಂಥ ಉದ್ದೇಶ. ಅಂದರೆ ಏನಿವಾಗ ಎಂಪ್ಲಾಯೀಸ್ಗಳು ಏನಿರ್ತಾರೆ ಅವರ ಕೆಲಸ ಮುಗಿದ ನಂತರ, ಅಂದರೆ ಈ ಉದ್ಯೋಗಗಳ ಕೆಲಸ ಮುಗಿದ ನಂತರ ಡಿಜಿಟಲ್ ಒತ್ತಡ, ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಕರೆ, ಮೆಸೇಜ್ ಅಥವಾ ಮೀಟಿಂಗ್, ಅಂದರೆ ಆನ್ಲೈನ್ ಮೀಟಿಂಗ್, ಸೊ ಈ ರೀತಿ ಹಾಜರಾಗುವಂಥದ್ದಕ್ಕೆ ಅಥವಾ ಕರೆಗಳನ್ನು ಮಾಡುವಂಥದ್ದಾಗಿರ್ಬೋದು ಅಥವಾ ಮೆಸೇಜ್ ಮಾಡುವಂಥದ್ದಾಗಿರ್ಬೋದು, ಇಂತಹ ಒತ್ತಡವನ್ನು ಕಡಿಮೆ ಮಾಡುವಂಥ ಉದ್ದೇಶವನ್ನು ಇದು ಹೊಂದಿದೆ. ಹಾಗಿದ್ರೆ ಈ ಒಂದು ಮಸೂದೆಯ ಹಿನ್ನೆಲೆಯನ್ನು ನೋಡೋದಾದ್ರೆ ಸೊ ಇದು ಮೇಲೆ ಹೇಳಿದಾಗೆ ಲೋಕಸಭೆಯಲ್ಲಿ ಖಾಸಗಿ ಸದಸ್ಯರ ಇದನ್ನು ಮಂಡಿಸಿರುವಂಥ ಕಾರಣಕ್ಕಾಗಿ ಇದು ಖಾಸಗಿ ಸದಸ್ಯರ ಮಸೂದೆಯಾಗಿ ಪರಿಗಣನೆಯಾಗತ್ತೆ. ಹಾಗೆ ಇದನ್ನು ಯಾರು ಮಂಡನೆ ಮಾಡಿದ್ದಾರೆ ಅಂದರೆ ಇಲ್ಲಿ ಖಾಸಗಿ ಸದಸ್ಯರು ಯಾರು, ಇಲ್ಲಿ ಪ್ರೈವೇಟ್ ಮೆಂಬರ್ ಯಾರು ಅಂತಂದರೆ ಅವರೇ ಸಂಸದೆ ಸುಪ್ರಿಯಾ ಸುಳೆ, ಅಂದರೆ ಇವರು MP. ಸೊ ಇವರು NCP ಪಕ್ಷದಿಂದ ಚುನಾಯಿತರಾಗಿರುವಂಥ MP ಆಗಿದ್ದಾರೆ. ಎಸ್, ಹಾಗಿದ್ರೆ ಈ ಮಸೂದೆಯ ಉದ್ದೇಶ ಏನು? ಸೊ ಮೇಲೆ ಹೇಳಿದ ಹಾಗೆದು ಉದ್ಯೋಗಿಗಳ ಒಂದು ಕೆಲಸ ಮುಗಿದ ನಂತರ ಉದ್ಯೋಗಿಗಳ ಮೇಲೆ ಇರುವಂಥ ಡಿಜಿಟಲ್ ಒತ್ತಡವನ್ನು ಕಡಿಮೆ ಮಾಡುವ ಉದ್ದೇಶದೊಂದಿಗೆ ಇದು ಕೆಲಸ ಜೀವನ ಸಮತೋಲನವನ್ನು ಪುನಃ ಸ್ಥಾಪಿಸುವಂಥ ಉದ್ದೇಶವನ್ನು ಹೊಂದಿದೆ. ಅಂದರೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಬರುತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಕರಿತೀವಿ ಇದಕ್ಕೆ. ಅಂದರೆ ಸೊ ಇಲ್ಲಿ ನಿಮ್ಮ ಜೀವನದಲ್ಲಿ ಎರಡೂ ಕೂಡ ಆಗಬೇಕು. ಅಂದರೆ ಇಲ್ಲಿ ಕೆಲಸವೂ ಕೂಡ ಆಗಬೇಕು, ಹಾಗೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಕೂಡ ಅಷ್ಟೇ ಸಮಯವನ್ನು ನೀಡಬೇಕು. ಸೊ ಇದು ಕೆಲಸ ಮತ್ತು ಜೀವನದ ಸಮತೋಲನ ಅಂತ ಕರಿತೀವಿ, ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ. ಹಾಗೆ ಇಲ್ಲಿ ಡಿಜಿಟಲ್ ಯುಗದ ನಿರಂತರ ಸಂಪರ್ಕದ ಒತ್ತಡ ಕಡಿತಗೊಳಿಸುವುದು. ಸೊ ಇಲ್ಲಿ ಕೆಲಸ ಮುಗಿದ ನಂತರವೂ ಕೂಡ ನೀವು ಕೆಲಸಕ್ಕೆ ಸಂಬಂಧಪಟ್ಟಂಥ ಕರೆ ಮೆಸೇಜ್ಗಳಿಗೆ ಉತ್ತರಿಸುವಂಥದ್ದು ಏನಾಗುತ್ತೆ, ನಿಮ್ಮ ಮೇಲೆ ನಿರಂತರವಾಗಿ ಒತ್ತಡವನ್ನು ಸೃಷ್ಟಿಸುತ್ತೆ. ಇದನ್ನು ಕಡಿಮೆ ಮಾಡುವಂಥ ಉದ್ದೇಶವನ್ನು ಇದು ಹೊಂದಿದೆ. ಹಾಗೆ ಇಲ್ಲಿ ಉದ್ಯೋಗಿಗಳ ಒಂದು ಹಿತಾಸಕ್ತಿಯಿಂದ ಏನು ಮಾಡಲಾಗಿದೆ ಅಂತಂದರೆ ಈ ಒಂದು ಮಸೂದೆಯನ್ನು ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಅಂದರೆ ಹೆಚ್ಚಾಗಿ ಅವರ ವೈಯಕ್ತಿಕ ಸಮಯ ಮತ್ತು ಅವರ ಮಾನಸಿಕ ಆರೋಗ್ಯ ರಕ್ಷಣೆಯಿಂದ ಈ ಒಂದು ಮಸೂದೆಯನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಎಸ್, ಸೊ ಇವಾಗ ಈ ಸಂಪರ್ಕ ಕಡಿತಗೊಳಿಸುವ ಹಕ್ಕು ಅಂತಂದರೆ ಏನಂತಂದರೆ, ಅಂದರೆ ರೈಟ್ ಟು ಡಿಸ್ಕನೆಕ್ಟ್ ಅಂತಂದರೆ ಇಲ್ಲಿ ನಿಮ್ಮ ಕೆಲಸದ ಸಮಯದ ನಂತರ, ಸೊ ಇವಾಗ ನೀವು ಕೆಲಸವನ್ನು 6 ಗಂಟೆಗಳ ಕಾಲ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಒಂದು ಕಂಪನಿಯಲ್ಲಿ, ಸೊ ಅದಾದ ನಂತರ ಹಾಗೂ ಇಲ್ಲಿ ವಾರಾಂತ್ಯ ಅಂದರೆ ವೀಕೆಂಡ್ ಏನಿರುತ್ತೆ ಮತ್ತು ರಜಾ ದಿನಗಳಲ್ಲಿ, ಓಕೆ, ಅಂದರೆ ನಿಮ್ಮ ಕೆಲಸ ಸಮಯದ ನಂತರ 6 ಗಂಟೆ ಇದ್ದರೆ 6 ಗಂಟೆ ನಂತರ, ಹಾಗೆ ವಾರಾಂತ್ಯ ಅಂದರೆ ನಿಮಗೆ ರಜೆ ಇರುತ್ತೆ ಆ ದಿನಗಳಲ್ಲಿ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂಥ ಕರೆಗಳಾಗಿರ್ಬೋದು, ಇಮೇಲ್ ಸಂದೇಶಗಳಿಗೆ ಉತ್ತರಿಸುವ ಬಾಧ್ಯತೆ ಇರೋದಿಲ್ಲ. ಬಾಧ್ಯತೆ ಇಲ್ಲಿ ಅಂದರೆ ಮೀನ್ಸ್ ಬೈಂಡಿಂಗ್, ಅದಕ್ಕೆ ಉತ್ತರಿಸಲೇಬೇಕೆಂಬ ನಿಯಮ ಇರೋದಿಲ್ಲ. ಹಾಗೂ ಇದು ಉದ್ಯೋಗದಾತರ ಮೇಲೆ ನಿರ್ಬಂಧಗಳನ್ನ ಹಾಕುತ್ತೆ. ಅಂದರೆ ಉದ್ಯೋಗದಾತರ ಅಂತಂದರೆ ನಿಮಗೆ ಕೆಲಸವನ್ನು ನೀಡಿರುವವರು, ಅವ್ರಿಗೇನು ಇಲ್ಲಿ ನಿರ್ಬಂಧಗಳನ್ನ ಹಾಕತ್ತೆ ಅಂದರೆ ಈ ರೀತಿ ಡಿಜಿಟಲ್ ಪ್ರೆಷರ್ಗೆ, ಅಂದರೆ ಕೆಲಸದ ಸಮಯದ ಹೊರಗೆ ಅಂದರೆ ಮುಗಿದ ನಂತರ ಇಲ್ಲಿ ಅವರನ್ನು ಸಂಪರ್ಕಿಸಲಿಕ್ಕೆ
ಒತ್ತಡವನ್ನು ಅಂದರೆ ಪ್ರೆಷರನ್ನು ಹಾಕುವಂತಿಲ್ಲ ಯಾರು ಈ ಉದ್ಯೋಗದಾತರು. ಹಾಗೂ ನಿಯಮ ಉಲ್ಲಂಘಿಸಿದರೆ ಇವರಿಗೆ ದಂಡವನ್ನು ಕೂಡ ಇದರ ಅಡಿಯಲ್ಲಿ ವಿಧಿಸಲಾಗುತ್ತೆ. ದಂಡದ ಪ್ರಸ್ತಾಪನೆ ಕೂಡ ಇದರಲ್ಲಿದೆ. ಮಾಡಿದ ಅಂದರೆ ಉಲ್ಲಂಘನೆಯನ್ನು ಮಾಡಿದಂಥ ಸಂಸ್ಥೆಗೆ ಈ ಉದ್ಯೋಗಿಗಳ ಒಟ್ಟು ಸಂಭಾವನೆ ಏನಿರುತ್ತೆ ಅದರ 1% ದಂಡವನ್ನು ಈ ಒಂದು ಕಂಪನಿಗಳು ಪಾವತಿಯನ್ನು ಮಾಡಬೇಕಾಗತ್ತೆ. ಇನ್ನು ಓವರ್ ಟೈಮ್ ಪಾವತಿ ಅಂದರೆ ನಿಮ್ಮ ಕೆಲಸಕ್ಕೆ ಹೆಚ್ಚುವರಿಯಾಗಿ ಇನ್ ಕೇಸ್ ನೀವು 6 ಅವರ್ಗಿಂತ ಜಾಸ್ತಿಯನ್ನು ಕೆಲಸ ಮಾಡಿದ್ರೆ, 8 ಅವರ್ ಕೆಲಸ ಮಾಡಿದ್ರೆ ಅಂದರೆ ಇಲ್ಲಿ 2 ಅವರ್ ಎಷ್ಟು ಕೆಲಸವನ್ನು ಮಾಡಿರ್ತೀರ ಅಂದರೆ ಓವರ್ ಟೈಮ್ ಇದು. ಸೊ ಇದಕ್ಕೆ ಏನು ಮಾಡಬೇಕಾಗತ್ತೆ, ಅಲ್ಲಿ ನಿಮಗೆ ಪಾವತಿಯನ್ನು ಮಾಡಬೇಕಾಗತ್ತೆ ಅಂದರೆ ಪೇಮೆಂಟನ್ನು ನೀಡಬೇಕಾಗತ್ತೆ. ಹಾಗೆ ಇದು ಉದ್ಯೋಗಿಗಳ ಕಲ್ಯಾಣ ಕ್ರಮಗಳು ಅಂದರೆ ಈ ಉದ್ಯೋಗಿಗಳು ಏನು ಹೇಳ್ತಾರೆ ಇವರ ಒಂದು ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕ್ರಮಗಳನ್ನ ಇದರಲ್ಲಿ ನೀಡಲಾಗಿದೆ. ಅಂದರೆ ಇಲ್ಲಿ ಏನು ಮಾಡಲಾಗುತ್ತೆ, ಉದ್ಯೋಗಿಗಳ ಕಲ್ಯಾಣ ಪ್ರಾಧಿಕಾರವನ್ನು ಸ್ಥಾಪನೆಗೆ ಮಾಡುವಂಥ ಪ್ರಸ್ತಾಪ ಇದರಲ್ಲಿದೆ. ಎಂಪ್ಲಾಯ್ಮೆಂಟ್ಸ್ ವೆಲ್ಫೇರ್ ಅಥಾರಿಟಿ ಅಂತ ಹೇಳಿ. ಸೊ ಇದರ ಮೂಲಕ ಇಲ್ಲಿ ಈ ಒಂದು ಕೌನ್ಸಿಲಿಂಗ್ ಸೇವೆಗಳನ್ನು ಒದಗಿಸಲಾಗತ್ತೆ. ಹಾಗೆ ಇಲ್ಲಿ ಡಿಜಿಟಲ್ ಡಿಟಾಕ್ಸ್ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗತ್ತೆ. ಹಾಗೂ ತಂತ್ರಜ್ಞಾನ ಸಮಂಜಸ ಬಳಕೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಗತ್ತೆ. ಹಾಗೆ ಈ ಒಂದು ಮಸೂದೆ ಅಡಿಯಲ್ಲಿ ಹಲವಾರು ಸಮಸ್ಯೆಗಳನ್ನ ಗುರುತಿಸಿದ್ದಾರೆ. ಅಂದರೆ ಈ ರೀತಿ ಏನಿವಾಗ ವರ್ಕ್ ಲೈಫ್ ಬ್ಯಾಲೆನ್ಸ್ ಏನಾಗ್ತಾ ಇಲ್ಲ ಅಥವಾ ಅಧಿಕ ಒಂದು ಡಿಜಿಟಲ್ ಪ್ರೆಷರ್ ಆಗ್ತಾ ಇದೆ. ಸೊ ಈ ಮುಖಾಂತರ ಏನು ಮಾಡಿದೆ ಅಂದರೆ ಒಂದಿಷ್ಟು ಸಮಸ್ಯೆಗಳನ್ನ ಇದು ಗುರುತು ಮಾಡಿದ. ಸೊ ಇಲ್ಲಿ ಟೆಲಿ ಪ್ರೆಷರ್ ಅಂತ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಈ ವರ್ಡ್. ಸೊ ಎಕ್ಸಾಮಲ್ಲಿ ಕೇಳ್ಬೋದು ನಮಗೆ ಟೆಲಿ ಪ್ರೆಷರ್ ಅಂತಂದರೆ ಏನು, ಇದರ ಅರ್ಥ ಮೀನಿಂಗ್ ಏನು ಅಂತ ಕೇಳಿದ್ರೆ, ಸೊ ಅದು ತಕ್ಷಣ ಪ್ರತಿಕ್ರಿಯಿಸುವಂಥ ಒತ್ತಡ. ಸೊ ಅಂದರೆ ನಿಮಗೆ ಕೆಲಸವನ್ನು ನೀಡಿರುವಂಥ ಬಾಸ್ ಏನಾದರೂ ನಿಮಗೆ ಇಲ್ಲಿ ಮೆಸೇಜನ್ನು ಕಳಿಸಿದಂಥ ಸಂದರ್ಭದಲ್ಲಿ ಸೊ ನೀವೇನು ಮಾಡ್ತೀರಾ, ಬಾಸ್ ಕಳಿಸಿದಂಥ ಅದಕ್ಕೆ ತಕ್ಷಣ ರಿಪ್ಲೈ ಮಾಡಬೇಕನ್ನುವಂಥ ಒತ್ತಡ ಇರುತ್ತೆ. ಅಥವಾ ಸಾಯಂಕಾಲ ನಿಮಗೆ ಈ ಅವರಿಗೆ ಸೊ ಇಲ್ಲಿ ಮೆಸೇಜ್ ಬರುತ್ತೆ ಅನ್ನುವಂಥದ್ದು ನಿಮಗೇನಿರುತ್ತೆ, ಅಥವಾ ಬಾಸ್ ಹೇಳಿದಾಗ ಸೊ ನೀವು ಅದನ್ನೇ ಕಾಯ್ದುಕೊಂಡಿರ್ತೀರ, ಯಾವಾಗ ಆ ಮೆಸೇಜ್ ಬರುತ್ತೆ, ಯಾವಾಗ ನಾನು ಲೇಟಾಗಿ ಏನಾದರೂ ರಿಪ್ಲೈ ಮಾಡ್ತೀರಾ ಅನ್ನುವಂಥ ಒತ್ತಡದಲ್ಲೇ ಇರ್ತೀರ. ಹಾಗೆ ಇನ್ಫೋ ಒಬೆಸಿಟಿಯಿಂದ ಬರುತ್ತೆ. ಏನಿದು ಇನ್ಫೋ ಮೀನ್ಸ್ ಇನ್ಫಾರ್ಮೇಷನ್ ಅಂದರೆ ಮಾಹಿತಿಯ ಒತ್ತಡ ಅಂದರೆ ಮಾಹಿತಿಯ ಅಧಿಕ ಒತ್ತಡ. ಸೊ ಇದನ್ನಂತ ಕರೆಸಿಕೊಳ್ಳುತ್ತೆ ಇನ್ಫೋ ಒಬೆಸಿಟಿ ಅಂತ ಕರೆಸಿಕೊಳ್ಳುತ್ತೆ. ಹಾಗೆ ನಿದ್ರಾಹೀನತೆ, ಮಾನಸಿಕ ಒತ್ತಡ, ಭಾವನಾತ್ಮಕ ಬಳಲಿಕೆ. ಏನಾಗುತ್ತೆ, ನೀವು ನಿರ್ದಿಷ್ಟ ಅವಧಿಯಲ್ಲಿ ಇಷ್ಟು ಕೆಲಸವನ್ನು ಮಾಡೋದ್ರ ಜೊತೆಗೆ ಮತ್ತೆ ಏನಾದರೂ ನಿಮಗೆ ಹೆಚ್ಚುವರಿಯಾಗಿ ಮತ್ತೆ 4 ಅವರ್ ಕೊಟ್ಟರೆ ಕೆಲಸದ ಒತ್ತಡ ಇದ್ದರೆ ಅವಾಗೇನಾಗುತ್ತೆ, ನೀವು ನಿದ್ದೆಗೆಟ್ಟು ಮಾನಸಿಕ ಒತ್ತಡಕ್ಕೊಳಗಾಗಿ ಭಾವನಾತ್ಮಕವಾಗಿ ಏನಾಗ್ತೀರಾ, ಬೆಂಡಾಗ್ತೀರಾ. ಹಾಗೆ ಕೆಲಸದ ಸಮಯದ ಹೊರಗೆ ಕೂಡ ಏನಾಗುತ್ತೆ, ಇಲ್ಲಿ ಕರೆ ಆಗಿರ್ಬೋದು, ಮೆಸೇಜ್, ಇಮೇಲ್ ಒತ್ತಡಗಳು ಆಗ್ತಾಯಿದೆ. ಹಾಗೆ ತಕ್ಷಣ ಪ್ರತಿಕ್ರಿಯಿಸದರೆ ಪರಿಣಾಮಗಳ ಭೀತಿ. ಇನ್ ಕೇಸ್ ನಿಮಗೆ ಬಾಸ್ ಹೇಳಿರ್ತಾನೆ ಮೀಟಿಂಗ್ ಇಲ್ಲಿ 6 ಗಂಟೆಗೆ ಸಂಬಂಧಪಟ್ಟಂತೆ ಗೂಗಲ್ ಮೀಟಿಂಗ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಆ ಗೂಗಲ್ ಮೀಟಿಂಗಿಗೆ ನೀವು ಅಟೆಂಡ್ ಆಗದಿದ್ದರೆ ಸೊ ಮುಂದೆ ಏನಾಗ್ಬೋದು ಅನ್ನುವಂಥ ಒಂದು ಪರಿಣಾಮಗಳ ಭೀತಿಯಲ್ಲಿ ನೀವು ಇರ್ತೀರಾ. ಅಥವಾ ಜೂಮ್, ವಾಟ್ಸಪ್, ಸ್ಲ್ಯಾಕ್, ಇಮೇಲಿಂದ ನಿಮ್ಮ ವೈಯಕ್ತಿಕ ಸಮಯದ ಹರಣ ಆಗ್ತಾಯಿದೆ, ವ್ಯರ್ಥ ಆಗ್ತಾಯಿದೆ. ಹಾಗೆ ಇಲ್ಲಿ ಉದ್ಯೋಗದಾತರು ಕೂಡ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ಅಂದರೆ ನಿಮಗೆ ಕೆಲಸವನ್ನು ನೀಡುವವರು ಕೂಡ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಒಂದಿಷ್ಟು ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ನಿಲುವು ಏನಿದೆ ಇವ್ರದ್ದು ಅಂದರೆ 81% ಉದ್ಯೋಗದಾತರು ಕೆಲಸ ಜೀವನದ ಸಮತೋಲನ ಅಗತ್ಯವಂತ ಇವರೇ ಒಪ್ಪಿಗೆಯನ್ನು ನೀಡಿದ್ದಾರೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಉದ್ಯೋಗಗಳಲ್ಲಿ ಇರಬೇಕು ಅಂತ ಹೇಳಿ ಈ ಉದ್ಯೋಗದಾತರ ಹೇಳಿದ್ದಾರೆ. ಸೊ ಇವರ ಕನ್ಸರ್ನ್ ಏನು, ಯಾಕೆ ಇದನ್ನು ಹೇಳಿದ್ದಾರೆ ಅಂತಂದರೆ ಇವರು ತಮ್ಮ ಪ್ರತಿಭಾವಂತ ಉದ್ಯೋಗಿಗಳು ಏನಿರ್ತಾರೆ, ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಉದ್ಯೋಗಗಳು ಅಂದರೆ ಪ್ರತಿಭಾವಂತ ಉದ್ಯೋಗನ ಕಳೆದುಕೊಳ್ಳುವಂಥ ಭಯ ಇವರಲ್ಲಿದೆ. ಅವ್ರಿಗೆ ಹೆಚ್ಚಾಗಿ ನಾವು ಟಾರ್ಚರ್ನ ಮಾಡ್ತಾ ಹೋದರೆ ಏನಾಗುತ್ತೆ, ಅವರನ್ನು ನಾವು ಕಳೆದುಕೊಳ್ತೀವಿ ಅನ್ನುವಂಥ ಭಯ ಇವರಲ್ಲಿ ಇದೆ. ಇನ್ನು ಭಾರತದಲ್ಲಿ ಕೆಲಸದ ಸಮಯದ ಚರ್ಚೆ. ಸೊ ಅಂದರೆ ಈ ಹಿಂದೆ ಇಲ್ಲೇನಾಗಿತ್ತು ಅಂದರೆ ಒಂದು ವಾರಕ್ಕೆ ಕಂಪನಿಯ ಉದ್ಯೋಗಗಳು ಇಂತಿಷ್ಟೇ ಕೆಲಸವನ್ನು ಮಾಡಬೇಕಂತ ಹೇಳಿ ಪ್ರತಿಷ್ಠಿತ ಕಂಪನಿಯ ಸ್ಥಾಪಕರು ಏನು ಹೇಳಿದರು, ಈ ಹಿಂದೆ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದರು. ಅದು ಕೂಡ ಏನಾಗಿತ್ತು ಅಂತಂದರೆ ತುಂಬ ವ್ಯಾಪಕವಾಗಿ ಚರ್ಚೆಯನ್ನು ಉಂಟು ಮಾಡಿತ್ತು. ಸೊ ಇಲ್ಲಿ ಇನ್ಫೋಸಿಸ್ ಅಧ್ಯಕ್ಷರಾಗಿರುವಂಥ ನಾರಾಯಣ್ ಮೂರ್ತಿ ಅವರು ಏನು ಹೇಳ್ತಾರೆ ಅಂತಂದರೆ ವಾರಕ್ಕೆ 70 ಗಂಟೆಯಷ್ಟು ಕೆಲಸವನ್ನು ಮಾಡಬೇಕಂತ ಹೇಳ್ತಾರೆ. ಸೊ ಅಂದರೆ ಇಲ್ಲಿ ಹೆಚ್ಚಾಗಿ ಏನಂತಂದರೆ ನೀವು IT ಕಂಪನಿಗಳಂತ ಬಂದಾಗ ವಾರದಲ್ಲಿ 5 ದಿನ ಕೆಲಸ ಇರುತ್ತೆ. ಓಕೆ, ಆದರೆ ಇಲ್ಲಿ ವಾರದಲ್ಲಿ 5 ದಿನ ಕೆಲಸ ಅಂತಂದರೆ 70 ಗಂಟೆ ಅಂದರೆ 5 ದಿನದಲ್ಲಿ ನೀವು 70 ಗಂಟೆ ಕೆಲಸವನ್ನು ಮಾಡಬೇಕು. ಇಲ್ಲಿ 70 ಗಂಟೆ ಅಂತಂದರೆ ಡಿವೈಡೆಡ್ ಬೈ 5. ಸೊ 5 1 220 5 4 ಅಂದರೆ ಒಂದು ದಿನಕ್ಕೆ ನೀವು 14 ಅವರ್ ಗಂಟೆಗಳ ಕೆಲಸವನ್ನು ಮಾಡಬೇಕು. ಸೊ ಇದರೊಟ್ಟಿಗೆ ನೋಡಿ ಈ L&T CEO ಅವ್ರು ಏನು ಹೇಳ್ತಾರೆ, ಇವರು ಇನ್ನೂ ಮುಂದೆ ಹೋಗಿ
90 ಗಂಟೆ ಕೆಲಸವನ್ನು ಮಾಡಬೇಕಂತ ಹೇಳ್ತಾರೆ. ಸೊ ಈ ರೀತಿ ಏನಂತಂದರೆ ಇಲ್ಲಿ ಕೆಲಸದ ಯಾವ ರೀತಿ ಅವರ ಮೇಲೆ ಇದು ಒತ್ತಡವನ್ನು ಸೃಷ್ಟಿಸುತ್ತೆ ಅನ್ನುವಂಥದ್ದು ಕೂಡ ಈ ಹಿಂದೆ ಅದು ಚರ್ಚೆಯನ್ನು ಉಂಟು ಮಾಡಿತ್ತು. ಸೊ ನಾವು ಇವಾಗ ಈ ಖಾಸಗಿ ಸದಸ್ಯರ ಮಸೂದೆ ಅಂದರೆ ಇವಾಗ ಏನು ಈ ರೈಟ್ ಟು ಡಿಸ್ಕನೆಕ್ಟ್ ಒಂದು ಮಸೂದೆ ಏನಿದೆ ಅದು ಖಾಸಗಿ ಸದಸ್ಯರ ಮಸೂದೆ ಆಗಿದೆ. ಹಾಗಿದ್ರೆ ಈ ಖಾಸಗಿ ಸದಸ್ಯರ ಮಸೂದೆ ಕುರಿತು ನಾವು ಇವಾಗ ನೋಡೋಣ. ಏನಿದು ಖಾಸಗಿ ಸದಸ್ಯರ ಮಸೂದೆ ಅಂತಂದರೆ ಈ ಖಾಸಗಿ ಸದಸ್ಯರ ಮಸೂದೆನ ಸಚಿವರನ್ನು ಹೊರತುಪಡಿಸಿ ಯಾವುದೇ ಸಂಸದರು ಮಂಡಿಸಬಹುದು. ಅಂದ್ರೆ ಈ ಮಿನಿಸ್ಟರ್ ಅಂತ ಬರ್ತಾರೆ. ಮಿನಿಸ್ಟರ್ಸ್ ಅಂತಂದರೆ ಈ ಒಂದು ಸರ್ಕಾರದ ಅಡಿಯಲ್ಲಿ ಈ ಒಂದು ಖಾತೆಗಳನ್ನ ಹೊಂದಿರ್ತಾರೆ ನೋಡಿ, ಖಾತೆಗಳನ್ನ ಇಂಧನ ಸಚಿವ, ನೀರಾವರಿ ಇಲಾಖೆ ಸಚಿವರು ಈ ಥರ ಇರ್ತಾರಲ್ವ, ಈ ಥರ ಖಾತೆಗಳನ್ನ ಹೊಂದಿರದಂಥ ಸಚಿವರು, ಹೊಂದಿರದಂಥ ಸಂಸದರು. ಸಚಿವರು ಅಂತಂದರೆ ಕನ್ನಡ ಇದರಲ್ಲಿ ಇಂಗ್ಲೀಷಲ್ಲಿ ಮಿನಿಸ್ಟರ್ಸ್ ಅಂತ ಕರಿತೀವಿ. ಸೊ ಇವರು ನಾನ್ ಮಿನಿಸ್ಟರ್ ಅಂದರೆ MP ಗಳು, ಇಂಥವರು ಮಂಡಿಸುವಂಥ ಮಸೂದೆ ಇದು. ಹಾಗೆ ಇದನ್ನು ಯಾವಾಗ ಚರ್ಚೆ ಮಾಡಲಾಗತ್ತೆ ಅಂದರೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದನ್ನು ಸಾಮಾನ್ಯವಾಗಿ ಶುಕ್ರವಾರ ಚರ್ಚೆ ಮಾಡಲಾಗತ್ತೆ. ಸೊ ಅದಕ್ಕಾಗಿ ಮೀಸಲಿಟ್ಟಿರುವಂಥ ದಿನ ಇದು. ಹಾಗೆ ಇದು ಕಾನೂನಾಗುವಂಥ ಸಾಧ್ಯತೆ ಕಡಿಮೆ. ಅಂದರೆ ಕಾನೂನಾಗುವಂಥ ಸಾಧ್ಯತೆ ಕಡಿಮೆ ಅಂತಂದರೆ ಈ ಒಂದು ಮಸೂದೆ ಏನಿರುತ್ತೆ, ಸೊ ಈ ಮಸೂದೆ ಇದು ಕಾನೂನಾಗುವಂಥ ಅಂದರೆ ಕಾಯ್ದೆ ಆಗುವಂಥ ಸಾಧ್ಯತೆ ಏನಿರುತ್ತೆ ಕಡಿಮೆ ಇರುತ್ತೆ. ಅಂದರೆ ಈ ಮಸೂದೆಗೆ ಲೋಕಸಭೆಯಲ್ಲಾಗಿರ್ಬೋದು ಅಥವಾ ರಾಜ್ಯಸಭೆಯಲ್ಲಾಗಿರ್ಬೋದು, ಸೊ ಇಲ್ಲಿ ಇದಕ್ಕೆ ಅಗತ್ಯವಾಗಿರುವಂಥ ಬೆಂಬಲ ಸಿಗೋದಿಲ್ಲ. ಸೊ ಹೀಗಾಗಿ ಇದು ಕಾಯ್ದೆ ಆಗೋದಿಲ್ಲ, ಅಂದರೆ ಅಂಗೀಕಾರಗೊಳ್ಳೋದಿಲ್ಲ. ಇದು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಏನಾಗುತ್ತೆ, ಬಿದ್ದು ಹೋಗಿಬಿಡುತ್ತೆ ಮಸೂದೆ. ಆದರೆ ನೆನಪಿರಲಿ, ಈ ಹಿಂದೆ ಒಂದು ಹಲವಾರು ಒಂದು ಖಾಸಗಿ ಮಸೂದೆಗಳು ಕೂಡ ಏನಾಗಿದೆ ಅಂದರೆ ಕಾಯ್ದೆಗಳಾಗಿದೆ, ನೆನಪಿರಲಿ. ಹಾಗೆ ಎಷ್ಟೋ ಇದು ಕಾನೂನಾಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಎಷ್ಟೋ ನಾವು ಇವಾಗ ಈ ಒಂದು ಪ್ರೈವೇಟ್ ಮೆಂಬರ್ಸ್ ಬಿಲ್ ಆ್ಯಂಡ್ ಪಬ್ಲಿಕ್ ಬಿಲ್ ಬಗ್ಗೆ ನೋಡೋಣ. ಅಂದರೆ ಇವುಗಳ ನಡುವಿನ ವ್ಯತ್ಯಾಸ ನೋಡೋಣ. ಪಬ್ಲಿಕ್ ಬಿಲ್ ಸೊ ಇದನ್ನು ಇಂಟ್ರೊಡ್ಯೂಸ್ ಯಾರು ಮಾಡ್ಬೋದು, ನಾನ್ ಮಿನಿಸ್ಟರ್ ಅಂದರೆ ಸಚಿವರಲ್ಲದಂಥ ಸದಸ್ಯರು ಅಂದರೆ ಸಂಸದರು. ಇದನ್ನು ಪಬ್ಲಿಕ್ ಬಿಲ್ ಅಂತಂದರೆ ಇದನ್ನು ಮಿನಿಸ್ಟರ್ ಅವರೇ ಇಂಟ್ರೊಡ್ಯೂಸ್ ಮಾಡಲಾಗತ್ತೆ. ಹಾಗಿದ್ರೆ ಈ ಒಂದು ಮಸೂದೆನ ನಾವು ಲೋಕಸಭೆಯಲ್ಲಾದರೂ ಅಥವಾ ರಾಜ್ಯಸಭೆಯಲ್ಲಾದರೂ ಇಂಟ್ರೊಡ್ಯೂಸ್ ಮಾಡಬಹುದು. ಇದನ್ನು ಕೂಡ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಾದರೂ ಕೂಡ ಇದನ್ನು ಇಂಟ್ರೊಡ್ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ಒನ್, ಈ ಪ್ರೈವೇಟ್ ಬಿಲ್ ಮೆಂಬರ್ಸ್ ಬಿಲ್ ಏನಿದೆ ಇದನ್ನು ಇಂಟ್ರೊಡ್ಯೂಸ್ ಮಾಡುವ ಮೊದಲು ಏನು ಮಾಡಬೇಕಾಗಂದ್ರೆ 1 ತಿಂಗಳು ಅಡ್ವಾನ್ಸ್ ನೋಟಿಸ್ ಕೊಡಬೇಕಾಗತ್ತೆ. ಅದೇ ಈ ಒಂದು ಪಬ್ಲಿಕ್ ಬಿಲ್ ಆದರೆ 1 ವಾರ ಅಡ್ವಾನ್ಸ್ ನೋಟಿಸನ್ನು ಕೊಡಬೇಕಾಗತ್ತೆ. ಹಾಗೆ ಈ ಒಂದು ಪ್ರೈವೇಟ್ ಮೆಂಬರ್ಸ್ ಬಿಲ್ನ ಡ್ರಾಫ್ಟ್ ಅಂದರೆ ಕರಡನ್ನು ಯಾರು ರಚಿಸ್ತಾರೆ ಅಂದರೆ ಕಚ್ಚಾ, ಅದಕ್ಕೆ ಒಂದು ಒಟ್ಟಾರೆ ಮಸೂದೆ ಏನಿರುತ್ತೆ ಅದನ್ನು ಡ್ರಾಫ್ಟನ್ನು ಯಾರು ರಚನೆ ಮಾಡ್ತಾರೆ, ಇಲ್ಲಿ ಈ ಒಂದು ಮಸೂದೆನ ಯಾರು ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರಲ್ವ ಆ ಸದಸ್ಯರು ಅಂದರೆ ಆ ಮೆಂಬರ್ಗಳು ಅಂದರೆ ಅಥವಾ MP ಅಂತ ಕರಿಬೋದು, ಅವರು ಏನು ಮಾಡ್ತಾರೆ ಇದರ ಕರಡನ್ನು ರಚಿಸ್ತಾರೆ. ಹಾಗೆ ಈ ಪಬ್ಲಿಕ್ ಬಿಲ್ ಏನಿರುತ್ತೆ, ಸೊ ಇದರ ಒಂದು ಡ್ರಾಫ್ಟನ್ನು ಯಾರು ರಚನೆ ಮಾಡ್ತಾರೆ ಅಂತಂದರೆ ಇಲ್ಲಿ ಈ ಕಾನೂನು ಇಲಾಖೆಯೊಂದಿಗೆ ಚರ್ಚಿಸಿ ಏನು ಮಾಡೋದು ಅಂದರೆ ಸಂಬಂಧಪಟ್ಟಂತಹ ಇಲಾಖೆಗಳು ಕಾನೂನು ಇಲಾಖೆಯೊಂದಿಗೆ ಚರ್ಚಿಸಿ ಏನು ಮಾಡುತ್ತೆ, ಸಂಬಂಧಪಟ್ಟಂಥ ಇಲಾಖೆಗಳು ಏನು ಮಾಡುತ್ತೆ ಈ ಕರಡನ್ನು ರಚನೆಯನ್ನು ಮಾಡುತ್ತೆ. ಸೊ ಇದು ಇವೆರಡರ ನಡುವೆ ವ್ಯತ್ಯಾಸ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಹಾಗೆ ಮೇಲೆ ಹೇಳಿದ ಹಾಗೆ ಈ ಪ್ರೈವೇಟ್ ಮೆಂಬರ್ಸ್ ಬಿಲ್ ಅನ್ನುವಂಥದ್ದು ಕಾನೂನಾಗುವಂಥ ಸಾಧ್ಯತೆ ತೀರಾ ಕಡಿಮೆ ಇರುತ್ತೆ. ಬಟ್ ಇಲ್ಲಿ ಪಬ್ಲಿಕ್ ಬಿಲ್ ಅನ್ನುವಂಥದ್ದು ಗ್ರೇಟರ್ ಚಾನ್ಸ್ ಇರುತ್ತೆ. ಆಗಲೇಬೇಕಂತೇನಿಲ್ಲ, ಇದು ಗ್ರೇಟರ್ ಚಾನ್ಸ್ ಇರುತ್ತೆ, ಹೆಚ್ಚು ಬರೆಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ಜಾಗತಿಕ ಹಿನ್ನೆಲೆಯನ್ನು ನೋಡೋಣ. ಅಂದರೆ ಇವಾಗ ಭಾರತ ದಲ್ಲಿ ಏನು ಈ ರೀತಿ ಒಂದು ಮಸೂದೆ ಇಂಟ್ರೊಡ್ಯೂಸ್ ಆಗಿದೆ, ಇಂತಹ ಒಂದು ಮಸೂದೆಯನ್ನು ಜಾಗತಿಕವಾಗಿ ಹಲವಾರು ದೇಶಗಳು ಕೂಡ ಏನು ಮಾಡಿದೆ ಅಂದರೆ ಜಾರಿಗೆ ತಂದಿದೆ. ಸೊ ಜಸ್ಟ್ ಬಿಕಾಸ್ ಆಫ್ ಏನಂತಂದರೆ ಅವರು ಕೆಲಸದ ಒತ್ತಡದಿಂದ ಬಳಲ್ತಾ ಇದ್ದಾರೆ, ಅಂದರೆ ಡಿಜಿಟಲ್ ಪ್ರೆಷರ್ ಅವರಲ್ಲಿದೆ. ಹಾಗೆ ಇವರು ಮಾನಸಿಕ ಒತ್ತಡಕ್ಕೆ ಬಳಲ್ತಾ ಇದ್ದಾರೆ. ಸೊ ಈ ಕಾರಣಕ್ಕಾಗಿ ಹಲವಾರು ದೇಶಗಳು ಕೂಡ ಇಂತಹದ್ದೇ ಒಂದು ಕಾರಣ ಜಾರಿಗೆ ತಂದಿದೆ ಈಗಾಗಲೇ. ಸೊ ಈ ರೀತಿ ರೈಟ್ ಟು ಡಿಸ್ಕನೆಕ್ಟ್ ಅನ್ನುವಂಥ ಈ ರೀತಿಯ ಒಂದು ಮಸೂದೆನ ವಿಶ್ವದಲ್ಲಿಯೇ ಮೊದಲ ಜಾರಿಗೆ ತಂದಂಥ ದೇಶ ಅಂದರೆ ಅದು ಫ್ರಾನ್ಸ್. ಸೊ ಇದನ್ನು 2017ರಲ್ಲಿ ಜಾರಿಗೆ ತರಲಾಗತ್ತೆ. ಅದೇ ರೀತಿ ಪೋರ್ಚುಗಲ್ ಕೂಡ ಜಾರಿಗೆ ತಂದಿದೆ, ಇಟಲಿ, ಆಸ್ಟ್ರೇಲಿಯಾ, ಹಾಗೆ ಕ್ಯಾಲಿಫೋರ್ನಿಯಾದಲ್ಲಿ ಇಂತಹದ್ದೇ ಒಂದು ಮಸೂದೆನ ಮಂಡನೆ ಮಾಡಲಾಗಿತ್ತು. ಬಟ್ ಅದೇನಾಗುತ್ತೆ, ಆ ಒಂದು ಮಸೂದೆ ಬಿದ್ದು ಹೋಗುತ್ತೆ, ಅಂದರೆ ಅದಕ್ಕೆ ಅಗತ್ಯವಾದಂಥ ಬೆಂಬಲ ಸಿಗೋದಿಲ್ಲ. ಹಾಗೆ ಅಮೇರಿಕಾದಲ್ಲಿ ಇಂತಹ ಕಾನೂನಿಲ್ಲ ನೋಡಿ, ಇಲ್ಲಿ ಈ ರೀತಿಯ ಒಂದು ಕಾನೂನಿನ ಕೊರತೆ ಇದೆ. ಅದರಲ್ಲಿ ಈ ರೀತಿ ಒಂದು ರೈಟ್ ಟು ಡಿಸ್ಕನೆಕ್ಟ್ಗೆ ಸಂಬಂಧಪಟ್ಟಂತೆ ಫೆಡರಲ್ ಅಂದರೆ ಒಕ್ಕೂಟದ ಕಾನೂನು ಆಗಲಿ ಅಥವಾ ರಾಜ್ಯ ಮಟ್ಟದ ಯಾವುದೇ ಕಾನೂನು ಇಲ್ಲಿ ಇಲ್ಲ.
ಸೊ ನೆಕ್ಸ್ಟ್ ಒನ್ ಯಾವಾಗ ಈ ಒಂದು ಟಾಪಿಕ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ವಶನ್ಗಳನ್ನ ನೋಡೋಣ. ಸೊ ಈ ಒಂದು ಕ್ವಶನ್ಗೆ ಎಲ್ಲ ಉತ್ತರನ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ 2025 ವಾಸ್ ಇಂಟ್ರೊಡ್ಯೂಸ್, ಅಂದರೆ ಇದನ್ನು ಯಾವ ಸದನದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ರಾಜ್ಯಸಭೆ, ಲೋಕಸಭೆ, ಸುಪ್ರೀಂ ಕೋರ್ಟ್, ಲೇಬರ್ ಮಿನಿಸ್ಟ್ರಿ. ಸೊ ನೆಕ್ಸ್ಟ್ ಒನ್ ಮೇನ್ ಅಬ್ಜೆಕ್ಟಿವ್ ಆಫ್ ದ ರೈಟ್ ಟು ಡಿಸ್ಕನೆಕ್ಟ್ ಬಿಲ್ ಈಸ್, ಅಂದರೆ ಇದರ ಮುಖ್ಯವಾದ ಉದ್ದೇಶ ಏನು? ಇನ್ಕ್ರೀಸ್ ಪ್ರೊಡಕ್ಟಿವಿಟಿ, ಪ್ರಮೋಟ್ ವರ್ಕ್ ಲೈಫ್ ಬ್ಯಾಲೆನ್ಸ್, ರೆಡ್ಯೂಸ್ ಸ್ಯಾಲ್ರಿ, ಇನ್ಕ್ರೀಸ್ ಆಫೀಸ್ ಅವರ್ಸ್ ಅಂತ ಕೇಳ್ತಾರೆ. ಸೊ ನೆಕ್ಸ್ಟ್ ಒನ್ ವಿಚ್ ಕಂಟ್ರಿ ಫಸ್ಟ್ ಇಂಪ್ಲಿಮೆಂಟೆಡ್ ರೈಟ್ ಟು ಡಿಸ್ಕನೆಕ್ಟ್, ಯಾವ ದೇಶ ಮೊದಲಿಗೆ ಈ ರೈಟ್ ಟು ಡಿಸ್ಕನೆಕ್ಟ್ ಅನ್ನುವಂಥದ್ದನ್ನು ಇಂಪ್ಲಿಮೆಂಟ್ ಅಥವಾ ಜಾರಿಗೆ ತಂದಿದೆ ಅನ್ನೋದನ್ನ ಕೇಳಿದ್ದಾರೆ. USA, ಇಂಡಿಯಾ, ಫ್ರಾನ್ಸ್, ಜಪಾನ್ ಕೇಳಿದ್ದಾರೆ. ಹಾಗೆ ದ ಬಿಲ್ ಪ್ರಪೋಸ್ ಸೆಟ್ಟಿಂಗ್ ಅಪ್, ಅಂದರೆ ಈ ಒಂದು ಮಸೂದೆ ಏನನ್ನ ಸ್ಥಾಪನೆಯನ್ನು ಮಾಡಲಿಕ್ಕೆ ಇಲ್ಲಿ ಪ್ರಸ್ತಾಪ ಮಾಡುತ್ತಾ? ಲೇಬರ್ ಕೋರ್ಟ್, ಎಂಪ್ಲಾಯೀಸ್ ವೆಲ್ಫೇರ್ ಅಥಾರಿಟಿ, HR ಕೌನ್ಸಿಲ್, ಡಿಜಿಟಲ್ ಬೋರ್ಡ್. ಸೊ ಲಾಸ್ಟ್ ಒನ್ ದ ಬಿಲ್ ಈಸ್ ರಿಲೇಟೆಡ್ ಟು ವಿಚ್ ಸಬ್ಜೆಕ್ಟ್, ಅಂದರೆ ಈ ಒಂದು ಮಸೂದೆ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಡಿಫೆನ್ಸ್, ಎನ್ವಿರಾನ್ಮೆಂಟ್, ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಅಗ್ರಿಕಲ್ಚರ್. ಸೊ ಇವೆಲ್ಲದರ ಒಂದು ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಹಾಗೆ ಯಾರಿಗೆ ಈ ರೀತಿ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸಸ್ಗಳು ಇಷ್ಟ ಆಗ್ತಾ ಇದೆ, ಸೊ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಕೊಡಿ. ಸೊ ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.